ಎಲ್ರಿಗೂ ನಮಸ್ಕಾರ. ನಾನು ಹಿಂಗೆ ಒಂದು ಹಳ್ಳಿಗೆ ಬಂದಿದ್ದೆ. ಈ ಹಳ್ಳಿಲಿ ಒಂದಷ್ಟು ಜನರು ಮದ್ಯಪಾನ ಅಂದರೆ ಡ್ರಿಂಕ್ಸ್ ಮಾಡ್ತಾರೆ. ಅದಕ್ಕೆ ಒಂದು ಡ್ರಾಪು ಈ ಥರದೊಂದು ಯಾವುದೋ ಒಂದು ಡ್ರಾಪ್ ಹಾಕಂತಾಯಿದ್ರು. ನಾನು ಯಾಕೆ ಅಂತ ಕೇಳಿದಾಗ ಅವ್ರು ಹೇಳ್ತಾಯಿದ್ರು, ಇಲ್ಲ ಇಲ್ಲ ಇದು ಒಂದೇನೋ ಒಂದು ಹೊಸ್ದಾಗಿ ಬಂದಿದೆ, ಅಂದರೆ ನಾವೇನು ಇದು ಪ್ರಮೋಟ್ ಮಾಡ್ತಾ ಇಲ್ಲ, ಖಂಡಿತ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರನೇ. ಎಷ್ಟೋ ಜನ ರಿಹ್ಯಾಬ್ ಸೆಂಟ್ರಿಗೆ ಹೋದ್ರೂ ಮತ್ತೆ ಬಂದು ಕುಡ್ದಿರೋ ಅಂಥ ಸಾಕಷ್ಟು ಉದಾಹರಣೆಗಳಿದೆ. ಕುಡಿತದಿಂದ ದೇಹ ಹಾಳಾಗೋಗುತ್ತೆ ಮತ್ತು ಕುಟುಂಬಗಳು ಹಾಳಾಗೋಗ್ತವೆ. ಆದರೆ ಅದಕ್ಕೆ ಒಂದಷ್ಟು ಮಾರ್ಪಾಡುಗಳಿದೆ. ಕೆಲವರು ತುಂಬ ಕುಡಿದು ಒಳ್ಳೆ ಆಹಾರ ತಿಂದರೆ ಇನ್ನೊಂದಷ್ಟು ವರ್ಷ ಬದುಕ್ಬೋದು ಅಂತಲೂ ಕೂಡ ಹೇಳ್ತಾರೆ. ನಾವು ಯಾವುದೇ ಕಾರಣಕ್ಕೂ ಇದು ಪ್ರಮೋಟ್ ಮಾಡ್ತಾ ಇಲ್ಲ. ಇಲ್ಲಿ ಇದನ್ನು ಹಾಕೊಂಡು ಅವ್ರು ಆ್ಯಕ್ಚುಲಿ ಡ್ರಿಂಕ್ಸ್ ಮಾಡ್ತಾಯಿದ್ರು. ಇದ್ರ ಹೆಸರು ಬಂದ್ಬಿಟ್ಟು ಹೈಡ್ರೇಟ್ ಅಂತ. ಅಂದರೆ ಪ್ರತಿಯೊಬ್ಬ ಮನುಷ್ಯ ಯಾರು ಕುಡಿತಾನಲ್ಲ ಅವನು ಡ್ರಿಂಕ್ಸ್ ದೇಹದ ಒಳಗಡೆ ಹೋದರೆ ಡಿಹೈಡ್ರೇಟ್ ಆಗುತ್ತೆ ಮನುಷ್ಯನ ಬಾಡಿ. ಅದು ಸಹಜ ಪ್ರಕ್ರಿಯೆ. ಸೊ ಇದೇನು ಮಾಡುತ್ತೆ ಅಂತಂದರೆ ಅವ್ರು ಹೇಳಿದ್ದೆ ಆ್ಯಕ್ಚುಲಿ ಹಳ್ಳಿಯವರು, ಇದು ಡಿಹೈಡ್ರೇಟ್ ಆಗೋದನ್ನು ತಡೆಯುತ್ತಂತೆ ಇದು ಆ್ಯಕ್ಚುಲಿ. ಸೊ ಅವಾಗ ಏನಾಗುತ್ತೆ ಅಂದರೆ ನೀವು ಯಾವ ಪ್ರಮಾಣದಲ್ಲಿ ಕುಡಿದಿರ್ತೀರಲ್ಲ, ಮಿನರಲ್ಸು ಆ ಕ್ಷಣಕ್ಕೆ ಇದೇನು ಮಾಡುತ್ತೆ, ಬ್ಯಾಕ್ ಮಾಡುತ್ತೆ. 21 ಥರದ್ದು ಬ್ಯಾಕ್ ಮಾಡುತ್ತೆ ಅಂತ ಅವ್ರು ಹೇಳಿದ್ರು. ಸೊ ಹಂಗಾಗಿ ಈ ಮಾಹಿತಿ ನಿಮಗೆ ಅನುಕೂಲ ಆಗುತ್ತೋ ಅಥವಾ ನಾವು ಇದನ್ನು ಹಾಕ್ಕೊಂಡು ಜಾಸ್ತಿ ಕುಡೀರಿ ಅಂತ ಪ್ರವೋಕ್ ಅಂತ ಖಂಡಿತ ಮಾಡ್ತಾಯಿಲ್ಲ. ನಾವು ಈ ವಿಡಿಯೋದಲ್ಲಿ ನೀವು ಡ್ರಿಂಕ್ಸ್ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಯಾರು ಬಿಡೋಕ್ಕೂ ತಯಾರಿರೋದಿಲ್ಲ. ಸೊ ಈ ಹೈಡ್ರೇಟ್ ಅನ್ನೋದು ಅಂಶ ಏನಿದೆ, 2 ಅಥವಾ 3 ಡ್ರಾಪ್ ಅವ್ರು ಹಾಕ್ಕೊಂಡು ಆ್ಯಕ್ಚುಲಿ ಇದನ್ನು ಸೇವಿಸ್ತಾಯಿದ್ರು. ಇದನ್ನು ಹಾಕೊಳ್ಳೋದ್ರಿಂದ ಡಿಹೈಡ್ರೇಟ್ ಆಗೋಂಥ ಪ್ರಮಾಣ ತಡೆಯುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಪ್ಯೂರ್ಲಿ ಬಂದ್ಬಿಟ್ಟು ಹರ್ಬಲ್ ಎಕ್ಸ್ಟ್ರಾಕ್ಟ್. ಸೊ ಅದಕ್ಕೆ ಇದು ಬಾಡಿ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಇಲ್ಲಿ ತುಂಬ ದಿನದಿಂದ ಇದನ್ನು ಸ್ವೀಕಾರ ಮಾಡಿದವ್ರು ಹೇಳಿದ್ರು. ನಾನು ಹಳ್ಳಿಗೆ ಬಂದು ಆವಾಗಲೇ ವಿಚಾರಿಸಿದಾಗ ಈ ಹೈಡ್ರೇಟ್ ಕಂಪ್ನಿಯವ್ರದ್ದು ಆ್ಯಕ್ಚುಲಿ ವೆಬ್ಸೈಟು ಫೋನ್ ನಂಬರ್ ಇತ್ತು. ಅವ್ರಿಗೆ ಕಾಲ್ ಮಾಡಿದೆ, ಯಾಕೆ ನೀವು ಈ ಥರ ಮಾಡ್ತಾಯಿದ್ರಿ, ಏನೋ ಪ್ರವೋಕ್ ಮಾಡೋ ಥರನ, ಡ್ರಿಂಕ್ಸು ಕುಡಿಯೋರಂತೂ ಕಡಿಮೆ ಆಗೋಲ್ಲ, ಅಟ್ಲೀಸ್ಟ್ ನೀವೇನೋ ಮಾಡ್ತಾಯಿದ್ದೀರ ಅಂದಾಗ ಅವರೊಂದು ಆ್ಯಕ್ಚುಲಿ ಒಂದು ಸ್ಟೋರಿ ಹೇಳಿದ್ರು. ಅವರು ಸ್ನೇಹಿತರೊಬ್ಬರು ಇದ್ರಂತೆ ಪಾಪ, ಒಂದು ಯಾವುದೋ ಪಾರ್ಟಿಗೆ ಹೋಗಿದ್ದಾರೆ, ತುಂಬ ಡ್ರಿಂಕ್ಸ್ ಮಾಡಿದ್ದಾರೆ, ಅವತ್ತು ನೈಟು ಪ್ರಜ್ಞೆ ತಪ್ಪು ಬಿತ್ತಿದ್ದಾರೆ, ನಾಳೆ ಬೆಳಗ್ಗೆ ಎಚ್ಚರ ಆದಾಗ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದ್ದಾರೆ. ಆವಾಗ ಗೊತ್ತಾಗಿದೆ ಡಿಹೈಡ್ರೇಟ್ ಆಗಿದೆ ಬಾಡಿ, ಇದಕ್ಕೆ ಬೇರೆ ಸೊಲ್ಯೂಷನ್ ಇಲ್ಲ ಅಂತ ಗೊತ್ತಾದಾಗ ಸೊ ಅವರು ಮನೆಯಲ್ಲಿ ಫ್ಯಾಮಿಲಿಯಲ್ಲಿ 1ನೇ ಕ್ಲಾಸ್ ಮಗು ಮತ್ತು ಇನ್ನೊಂದು ಚಿಕ್ಕ ಮಗು ಇತ್ತಂತೆ. ಅವ್ರ ಫ್ಯಾಮಿಲಿ ನೋಡಿ ಇದಕ್ಕೇನಾದ್ರು ಮಾಡಬೇಕಲ್ಲ ಅನ್ನೋ ಕಾರಣಕ್ಕೆ ಈ ಹೈಡ್ರೇಟ್ ಅನ್ನೋಕ್ಕಂಥ ಒಂದು ಡ್ರಾಪ್ಸ್ ಕಂಡುಹಿಡಿದ್ರು ಅಂತ ಹೇಳಿದ್ರು. ಅಂದರೆ ಸ್ನೇಹಕ್ಕೆ ಎಷ್ಟು ಬೆಲೆ ಕೊಟ್ಟರೆ, ಒಬ್ಬ ಸ್ನೇಹಿತನ ಫ್ಯಾಮಿಲಿ ಹಿಂಗೆ ಆಗಿರೋದಕ್ಕೆ ಏನಾದ್ರು ಮಾಡಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾಡಿದೆ ಅಂತಂದ್ರು. ಅದು ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಅವ್ರು ಕನ್ವಿನ್ಸಿಂಗ್ ಅನ್ನಿಸ್ತು. ಸೊ ಹೈಡ್ರೇಟ್ ಅನ್ನೋದು ನಿಮ್ಮ ಬಾಡಿಗೆ ಬಿದ್ದು ಡಿಹೈಡ್ರೇಟ್ ಆಗೋದನ್ನು ತಪ್ಪಿಸುತ್ತೆ ಅಂದರೆ ಸ್ವಲ್ಪ ಸಮಾಧಾನಕರ ಅಂತ ನನಗನ್ನಿಸ್ತು. ಸೊ ಇದರಿಂದ ನಿಮ್ಗೇನಾದ್ರು ಅನುಕೂಲ ಆಗುತ್ತೆ ಅನ್ನೋದಾದರೆ ನೀವು ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಫಸ್ಟು. ನಿಮಗೆ ಕನ್ವಿನ್ಸ್ ಆದರೆ ಮಾತ್ರ ಬಳಸಿ. ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ವೀಡಿಯೋ ಅಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನಮ್ಮ ವೀಡಿಯೋಸಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ನ ಜನಗಳಿಗೆ ಹೇಳ್ತಾ ಇರ್ತೀವಿ. ಅದು ಕೆಲವು ನೆಗೆಟಿವ್ ಆಗಿ ತೊಗೊತಾರೆ, ಕೆಲವು ಪಾಸಿಟಿವ್ ಆಗಿ ತೊಗೊತಾರೆ. ಸೊ ಹಂಗಾಗಿ ಹೇಳಿದೆ ನಾನು, ಇಲ್ಲೊಂದು ನಂಬರ್ ಇತ್ತು, ಆ ನಂಬರಿಗೆ ಕಾಲ್ ಮಾಡಿ ಹೇಳಿದೆ, ಏನು ಸರ್ ಇದು ಈ ಥರ ಪ್ರಾಡಕ್ಟ್ ಇಲ್ಲಿ ಯಾರು ಹಳ್ಳಿಯವರು ಉಪಯೋಗಿಸ್ತಾರೆ? ಹೌದು ಸರ್, ಅದು ಆ್ಯಕ್ಚುಲಿ ತುಂಬ ಇದು ಹರ್ಬಲ್ ಎಕ್ಸ್ಟ್ರಾಕ್ಟ್ ಆಗಿರೋಂಥದ್ದು, ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ ಅಂತ ಕಂಪ್ನಿಯವ್ರು ಹೇಳಿದ್ರು. ಸೊ ಹಂಗಾಗಿ ಇದೇನು ಆಗಲಾರ್ದು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮ್ಗೇನಾದ್ರು ಮಾಹಿತಿ ಬೇಕು ಅಥವಾ ಇದರಿಂದ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ, ಯಾಕಂದರೆ ಅಟ್ಲೀಸ್ಟ್ ಡಿಹೈಡ್ರೇಟ್ ಆಗಲಿಲ್ಲ ಅಂತಂದರೆ ಇನ್ನೊಂದಷ್ಟು ವರ್ಷ ಬದುಕ್ಬೋದು ಅನ್ನೋದು ಒಂದು ಸೈಂಟಿಫಿಕ್ ಆಗಿ ಅನ್ನಿಸ್ತು ನನಗೆ ಆ್ಯಕ್ಚುಲಿ. ಸೊ ಹಂಗಾಗಿ ನಿಮ್ಗೇನಾದ್ರು ಬೇಕು ಅಂದರೆ ಅಥವಾ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಕೆಳಗಡೆ ಕಾಣೋಂಥ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಇನ್ಫಾರ್ಮೇಷನ್ ಕೊಡ್ತಾರೆ. ಉಪಯೋಗ ಆಗಂಗಿದ್ರೆ ಉಪಯೋಗಿಸ್ಕೊಳ್ಳಿ.